ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಸೂಪರ್ ಆಗಿರೋ, ಸಿಂಪಲ್ ಆಗಿರೋ, ಟೇಸ್ಟಿ ಆಗಿರೋ ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಈಗಿನ ಒಂದು ಗ್ಯಾಸ್ ಟ್ರಬಲ್ಗೆ ಅಂದರೆ ಗ್ಯಾಸ್ ಪ್ರಾಬ್ಲಮ್ಗೆ ಬೇಗ ರೆಡಿಯಾಗುವಂತಹ ಒಂದು ಸಾಂಬಾರ್ ರೆಸಿಪಿ. ಫಸ್ಟು ನಾನಿಲ್ಲಿ ಕುಕ್ಕರನ್ನು ಇಟ್ಕೊಂಡು ಅದು ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಬೆಳ್ಳುಳ್ಳಿಯ ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಅಂದರೆ ಘಮ ಎಲ್ಲ ಬರಬೇಕು. ಈ ಒಂದು ರೆಸಿಪಿನ, ಈ ಒಂದು ಸಾಂಬಾರನ್ನ ನನ್ನ ಬ್ಯಾಚುಲರ್ ಲೈಫಲ್ಲಿ ತುಂಬ ಮಾಡ್ತಿದ್ದೆ. ಇವಾಗ ನಾನು ಸಾಸಿವೆಯನ್ನು ಹಾಕ್ಕೊತಾ ಇದ್ದೀನಿ. ಎಲ್ಲ ಚಿಕ್ಕ ಚಿಕ್ಕ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಆಯಿತು. ಇದೆಲ್ಲ ಚಟಪಟ ಅಂತ ಸಿಡಿದ ಮೇಲೆ ನಾನೀಗ ಕರಿಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಮೊದಲೇ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡ್ರೆ ಅದು ಕಂಪ್ಲೀಟಾಗಿ ಬೇಗ ಬಾಡೋಗ್ಬಿಡುತ್ತೆ. ಹಾಗಾಗಿ ಈಗ ನಾನು ಹೆಚ್ಚಿಟ್ಕೊಂಡಿರುವಂತಹ ತರಕಾರಿಯನ್ನು ಹಾಕ್ಕೊತಾ ಇದ್ದೀನಿ. ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಸೌತೆಕಾಯಿ, ಈರುಳ್ಳಿ ಹಾಗೆ ಟೊಮೆಟೊನ ತೊಗೊಂಡಿದ್ದೀನಿ. ಫಸ್ಟಿಗೆ ನಾನು ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಆದರೆ, ಈರುಳ್ಳಿ ಒಂದು ಫ್ರೈ ಆದರೆ ಆಯಿತು. ಸ್ವಲ್ಪ ತರಕಾರಿನ ಲೈಟಾಗಿ ಫ್ರೈ ಮಾಡಿಕೊಂಡ್ರೂ ಆಗುತ್ತೆ. ಮತ್ತು ನಿಮಗೇನಾದರೂ ತರಕಾರಿಗಳು ಬೇಕು ಅನ್ನೋದಾದ್ರೂ ನೀವು ಎಕ್ಸ್ಟ್ರಾ ತರಕಾರಿನ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಇದಿಷ್ಟು ತರಕಾರಿನ ಬಳಸಿದ್ದೀನಿ. ನೀವು ಇದನ್ನು ರೈಸ್ ಜೊತೆಗೂ ತಿನ್ಬೋದು, ಈ ಸಾಂಬಾರನ್ನ ಇಡ್ಲಿ ಜೊತೆಗೂ ಸಾಂಬಾರಾಗಿ ತಿನ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ, ಫಾಸ್ಟಾಗಿ ಮಾಡ್ಬೋದು. ಒಂದು ಸಲ ಫ್ರೈ ಮಾಡಿಕೊಂಡು ಅಥವಾ ಬೇಳೆ ಬೇಯಿಸ್ಕೊಂಡು ಇಷ್ಟೆಲ್ಲ ಮಾಡೋದಕ್ಕಿಂತ ಸಿಂಪಲ್ಲಾಗಿ ಈ ಒಂದು ಪ್ರೊಸೀಜರ್ನ ಮಾಡಿ ಒಂದು 3 ವಿಷಲ್ ಹೊಡ್ಸಿದ್ರೆ ಸಾಂಬಾರು, ತರಕಾರಿ ಸಾಂಬಾರು ದಿಢೀರಂತ ರೆಡಿ ಆಗುತ್ತೆ. ನಾನೀಗ ಎಲ್ಲ ತರಕಾರಿನ ಹಾಕ್ಕೊಂಡಿದ್ದೀನಿ. ತರಕಾರಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಮತ್ತೇನನ್ನು ಮಸಾಲೆ ಹಾಕಬೇಕು ಅಂತಂದು ಕೂಡ ಹೇಳ್ತೀನಿ. ಈಗ ಮಸಾಲೆ ಸ್ವಲ್ಪ ಫ್ರೈ ಆಗಲಿ, ಒಂದು 30% ಅಷ್ಟು ಫ್ರೈ ಆಗಿ ಸ್ವಲ್ಪ ಬೆಂದರೆ ಸಾಕು, ಪೂರ್ತಿ ಏನು ಬೇಯಿಸೋದು ಬೇಡ. ಈ ಸಾಂಬಾರನ್ನ ನಾನು ಹೆಚ್ಚಾಗಿ ಬ್ಯಾಚುಲರ್ ಲೈಫ್ ಲೀಡ್ ಮಾಡುವಾಗ ಮಾಡ್ತಿದ್ದೆ ಅಂತ ಹೇಳಿದೆ. ಅದು ಒಂದು ಚಿಕ್ಕ ಸ್ಟೋರಿನೇ ಇದೆ. ಈಗ ನಾನು ಕೊನೆಯಲ್ಲಿ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂದರೆ ಟೊಮೆಟೊ ಬೇಗ ಬೆಂದ್ಬಿಡುತ್ತೆ. ಹಾಗಾಗಿ ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಕೆಲಸ ಮಾಡೋ ಸಮಯದಲ್ಲಿ ನಮಗೆ ಟೈಮ್ ಇರ್ತಾ ಇರಲಿಲ್ಲ. ಹಾಗಾಗಿ ಕಡಿಮೆ ಸಮಯದಲ್ಲಿ ಏನಾದ್ರು ಸಾಂಬಾರು ಮಾಡ್ಕೋಬೇಕು ಅಂದಾಗ ನಾವು ಈ ರೀತಿ ಸಾಂಬಾರು ಮಾಡ್ತಾಯಿದ್ವಿ. ಈಗ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ತರಕಾರಿಗಳು ಬೇಗ ಬೇಯುತ್ತೆ. ಅದಾದಮೇಲೆ ನಾನು ಮನೇಲಿ ಮಾಡಿರುವಂಥ ಸಾಂಬಾರು ಮಸಾಲೆನ ಬಳಸ್ತಾ ಇದ್ದೀನಿ. ಬೇಕಂದರೆ MTR ಮಸಾಲನೂ ಬಳಸ್ಬೋದು. ಈಗ ಸ್ವಲ್ಪ ನಾನು ಅಚ್ಕಾರದ ಪುಡಿ ಹಾಗೆ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಖಾರ ನಾವು ನೋಡಿಕೊಂಡು ಹಾಕ್ಕೋಬೇಕು. ಖಾರ ಆಗಲಿ ಉಪ್ಪಾಗಲಿ. ಖಾರ ಸ್ವಲ್ಪ ತಿನ್ನೋದು ನಾವು ಕಡಿಮೆನೇ. ನಿಮಗೆ ಜಾಸ್ತಿ ಖಾರ ತಿಂತೀರ ಅನ್ನೋದಾದರೆ 2 ಟೇಬಲ್ ಸ್ಪೂನಷ್ಟು ನೀವು ಖಾರ ಪುಡಿನ ಬಳಸ್ಬೋದು. ಈಗ ನಾನು ತೊಗರಿಬೇಳೆಯನ್ನು ತೊಳೆದು ಅದಕ್ಕೆ ಅರಿಶಿನ, ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಅರಿಶಿನ ಮತ್ತು ಎಣ್ಣೆನ ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ ಅಂತ ಹೇಳಿ ನಾನು ಆ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಈಗ ಇದಕ್ಕೆ ಫೈನಲಿ ಬೇಳೆಯನ್ನು ಹಾಕ್ಕೊಂಡು ಒಂದು 3 ಲೋಟದಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊತಾ ಇದ್ದೀನಿ. ಇದು ನಾವು 3 ಜನ ಇದ್ದೀವಿ, 3 ಲೋಟ ನೀರು. ಆರಾಮಾಗಿ 2 ದಿನ ಬರುತ್ತೆ ಸಾಂಬಾರು. ಈಗ ಫೈನಲ್ಲಾಗಿ ನಾನು ಹುಣಸೆ ಹಣ್ಣಿನ ರಸನ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಇದು ಚೆನ್ನಾಗಿ ಕುದಿಬೇಕು, ಅಂದರೆ ಬೇಳೆ ಎಲ್ಲ ಬೇಯಬೇಕು. ತರಕಾರಿ ಆಲ್ಮೋಸ್ಟ್ ಬೇಯುತ್ತೆ, ಆದರೆ ಬೇಳೆ ಬೇಯೋದಕ್ಕೆ ನಾವು ಒಂದು 2 ವಿಷಲ್ನ ಹೊಡೆಸಿದ್ರೆ ಚೆನ್ನಾಗಿ ಬೇಳೆ ಬೇಯ್ಕೊಂಡಿರುತ್ತೆ. ಈಗ 2 ವಿಷಲ್ ಕಂಪ್ಲೀಟ್ ಆಯಿತು. ಕುಕ್ಕರ್ ಕೂಡ ಕೂಲ್ ಆಯಿತು. ಈಗ ಸಾಂಬಾರು ಕೂಡ ರೆಡಿ ಆಯಿತು. ಇಷ್ಟು ಮಾಡಿಬಿಟ್ರೆ ಸೂಪರಾಗಿರೋ ಸಾಂಬಾರು ರೆಡಿ ಆಗುತ್ತೆ. ಇದನ್ನು ನೀವು ಇಡ್ಲಿ ಜೊತೆಗಾದರೂ ತಿನ್ನಿ ಅಥವಾ ರೈಸ್ ಜೊತೆಗಾದರೂ ತಿನ್ಬೋದು. ಲಾಸ್ಟಿಗೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ ಟೇಸ್ಟು. ನಿಮಗೇನಾದರೂ ಉಪ್ಪು ಕಡಿಮೆ ಅನಿಸಿದ್ರೆ, ಉಪ್ಪಾಗಿರ್ಬೋದು, ಬೆಲ್ಲ ಆಗಿರ್ಬೋದು, ಕಡಿಮೆ ಅನಿಸಿದ್ರೆ ಫೈನಲಲ್ಲಿ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಡ್ರೂ ನಡೆಯುತ್ತೆ. ನೋಡಿದ್ರೆ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಈ ಸಾಂಬಾರನ್ನ ಮಾಡ್ಬೋದು ಅಂತ. ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಹೊಸ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.